ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಒಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು. ನೀವೇ ನೋಡಿದ್ದೀರಾ, ಒಬ್ಬರು ಚಾಮರಾಜನಗರದವರು 1,09,000 ರೂಪಾಯಿ ಸೆಂಡ್ ಮಾಡಿದ್ದಾರೆ. ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ. ಈಗ ಗಂಟ ಯಾರೂ ಕೂಡ ಅಷ್ಟೊಂದು ನಂಬಿಕೆ ಇಟ್ಟಿಲ್ಲ. 1,09,000 ರೂಪಾಯಿ ಅಂದರೆ ಏನು ಚಿಕ್ಕ ವಿಷಯನ? 1,09,000 ರೂಪಾಯಿ ಜಸ್ಟ್ ಅವರು ವಿಡಿಯೋದಲ್ಲಿ ನನ್ನ ನೋಡಿರೋದು, ಫೇಸ್ ಟು ಫೇಸ್ನೂ ನೋಡಿಲ್ಲ, ಮತ್ತು ಡೈರೆಕ್ಟ್ ಮಾತಾಡುವಿಲ್ಲ, ಜಸ್ಟ್ ಒಂದು ಫೋನ್ ಮುಖಾಂತರ ಮಾತಾಡಿದರೆ ಅಷ್ಟೇ. 1,09,000 ರೂಪಾಯಿನ ಸೆಂಡ್ ಮಾಡಿಬಿಟ್ಟು ಒಂದು ಹಸುನ ತಗೊಂಡಿದ್ದರೆ ಜಸ್ಟ್ ಟಾಟಾ ಹಾಕಿ ಕಳಿಸ್ಬಿಡಿ ಬ್ರೋ ಅಂತ ಕಳಿಸ್ಬಿಟ್ಟಿದ್ದೀನಿ ನನ್ನ ಹಸುನ. ಏನಂದರೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ಅಂದರೆ ನನಗೇನೆ ಆಶ್ಚರ್ಯ. ಈ ನಂಬಿಕೆ ವಿಶ್ವಾಸಕ್ಕೆ ನೀವೇ ಎಲ್ಲ ಕಾರಣ. ನೀವು ಇಷ್ಟೊಂದು ಸಪೋರ್ಟ್ ಮಾಡೋದ್ರಿಂದನೇ ಇಷ್ಟೊಂದು ಜನ ನನಗೆ ನಂಬಿಕೆ ಇಟ್ಕೊಂಡು ಗದಗಿಂದ, ಹುಬ್ಳಿಯಿಂದ, ದಾವಣಗೆರೆಯಿಂದ, ಹಾಸನಿಂದ, ಮೈಸೂರಿಂದ, ಮಂಡ್ಯದಿಂದ ಎಲ್ಲ ಕಡೆಯಿಂದ ಕಸ್ಟಮರ್ಗಳು ನನಗೆ ಬಂದು ಹಸುಗಳನ್ನ ತಗೊಂಡು ಒಯ್ತಾ ಇದ್ದಾರೆ. ವಿಶ್ವಾಸದಿಂದ ಕೆಲವೊಬ್ಬರು ಬರ್ತಾನೇ ಇಲ್ಲ, ಅಮೌಂಟ್ನ ಸೆಂಡ್ ಮಾಡ್ತಾ ಇದ್ರೆ ಹಸುನ ಗಾಡಿ ಒಳಗಡೆ ಹಾಕಿ ಕಳಿಸ್ಬಿಡಿ ಬ್ರೋ, ನಿಮ್ಮ ಮೇಲೆ ನಂಬಿಕೆ ಐತೆ, ಏನಾದ್ರೂ ನಿಮ್ಮ ಮೇಲೆ ನಂಬಿಕೆ ಐತೆ ನಮಗೆ ಅಂತ ಅಷ್ಟೊಂದು ವಿಶ್ವಾಸ ಇಟ್ಟು ನನಗೆ ಅಮೌಂಟು 30,000, 40,000, 1,00,000, 60,000, 70,000 ಅಷ್ಟೆಲ್ಲ ಅಮೌಂಟ್ನ ನನಗೆ ಒಂದು ನಂಬಿಕೆ ವಿಶ್ವಾಸದಿಂದ ಸೆಂಡ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನೀವೇ ಕಾರಣ. ಇನ್ನೂ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ರೈತನ ಮಗನ್ನ ಈ ಥರನೇ ಸಪೋರ್ಟ್ ಮಾಡಿ, ತುಂಬ ಎತ್ತರಕ್ಕೆ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ. ಇನ್ನೂ ಆದಷ್ಟು ಹಸುಗಳನ್ನ ತುಂಬ ಕಮ್ಮಿಗೆ ತೊಗೊಂಡು ಬಂದು ಸೇಲ್ ಮಾಡ್ತೀನಿ. ಆದಷ್ಟು ಒಳ್ಳೆ ಹಸುಗಳನ್ನ ಸೇಲ್ ಮಾಡ್ತೀನಿ. ನಮ್ಮ ರೈತರು ಹೈನುಗಾರಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು, ಸಕ್ಸಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಹಸುಗಳು ಯಾವ ಥರ ಬೇಕು ಆ ಥರ ಹಸುಗಳನ್ನ ಸೇಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ನಾನು ತುಂಬ ರಿಕ್ಸ್ ತಗೋತಾ ಇದ್ದೀನಿ. ಯಾಕಂದರೆ ನಾನು ಗಬ್ಬ ಹಸುಗಳನ್ನ ತಗೊಂಡು ಬಂದು ಕರು ಹಾಕಿದ ಮೇಲೆ ಕಸ್ಟಮರ್ನ ಕರೆದು ಹಾಲೆಲ್ಲ ಕರೆಸಿ ತೋರಿಸಿ ಹಸುಗಳನ್ನ ಸೇಲ್ ಮಾಡ್ತಾರದು. ಗಬ್ಬ ಹಸುಗಳನ್ನ ತೊಗೊಂಡು ಬಂದರೆ 25 ದಿನನೋ, 20 ದಿನನೋ, 15 ದಿನನೋ ಟೈಮ್ ತೊಗೊಳತ್ತೆ. ಅದು ಕರು ಹಾಕಿದ್ಮೇಲೆ ಅದ್ರದ್ದು ರಿಕ್ಸ್ ಎಲ್ಲ ನಾನೇ ತೊಗೋಬೇಕು. ಇಲ್ಲ ತೊಟ್ಟು ಅಂಟೈತು, ಇಲ್ಲ ಹಾಲು ಕಮ್ಮಿ ಬಂತು ಅಂದರೆ ನನಗೇನೆ ಲಾಸು. ಅಷ್ಟೆಲ್ಲ ರಿಕ್ಸ್ ತೊಗೊಂಡು ನಾನು ರೈತರಿಗೆ ಒಳ್ಳೇದಾಗಬೇಕು ಅನ್ನೋದನ್ನ ಬಯಸ್ತಾ ಇದ್ದೀನಿ. ನಾನು ಕೂಡ ಒಬ್ಬ ರೈತ ಮಗ ಇರೋದ್ರಿಂದ ನನ್ನ ಹತ್ರನೂ ತುಂಬ ದುಡ್ಡಿಲ್ಲ. ಇರೋ ದುಡ್ಡಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಸ್ವಲ್ಪ ಹಸುಗಳನ್ನ ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಟ್ ಬೇರೆಯವ್ರ ಹತ್ರ ಇರೋ ಹಸುಗಳನ್ನ ನಾನು ಸೇಲ್ ಮಾಡ್ತಾಯಿಲ್ಲ. ನನ್ನ ಹತ್ರ ಇರೋ ಹಸುಗಳನ್ನ, ನಾನು ನೋಡಿರೋ ಹಸುಗಳನ್ನ ಸೇಲ್ ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ತಿರುಗಿ ನೋಡಿ ತಗೊಂಡು ಸೇಲ್ ಮಾಡ್ತಾಯಿದ್ದೀನಿ. ನಾನು ಅದರಲ್ಲೂ ಕೂಡ ಏನು 5,000, 6,000 ರೂಪಾಯಿ ಲಾಭ ಇಟ್ಕೊಂಡು ಸೇಲ್ ಮಾಡ್ತಾಯಿಲ್ಲ. 2,000 ರೂಪಾಯಿ ನಿಯತ್ತಿಂದ ತಿಂತಾಯಿದ್ದೀನಿ. ಒಂದು ಹಸು ಮೇಲೆ 2,000 ರೂಪಾಯಿ ತಿಂತಾಯಿದ್ದೀನಿ. ನಾನು ಕೂಡ 25 ದಿನ, 20 ದಿನ ಆ ಥರ ಸಾಕಿರ್ತೀನಿ. ಅದಕ್ಕಾದರೂ ನನಗೊಂದು 2,000 ರೂಪಾಯಿ ಲಾಭ ಬೇಕಲ್ಲ. ಅದರಿಂದ 2,000 ರೂಪಾಯಿ ನಿಯತ್ತಿಂದ ಕೇಳಿ ತಿಂತಾಯಿದ್ದೀನಿ. ಆದಷ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಇನ್ನೂ ವಿನಂತಿ ಮಾಡ್ಕೋತೀನಿ. ಇನ್ನೊಂದು ಏನಪ್ಪ ಅಂದರೆ, ಇವತ್ತು ಕೂಡ ಒಂದು ಹಸುನ ನಾನು ತಗೊಂಡು ಬಂದಿದ್ದೀನಿ. ಕರು ಹಾಕಿ 25 ದಿನ ಆಗೈತೆ, ಒಂದು ತಿಂಗಳಂತ ತಿಳ್ಕೊಳ್ಳಿ. ಒಂದು ಟೈಮ್ಗೆ 7 ಲೀಟ್ರು ಹಾಲು ಕೊಡ್ತೈತೆ. ಬೆಳಗ್ಗೆ ಒಂದು 7:30 ಕೊಡುತ್ತೆ, ಸಂಜೆ ಒಂದು 7 ಲೀಟ್ರು ಪಕ್ಕ ಹಾಲು ಕೊಡ್ತೈತೆ. ಒಂದು ತಿಂಗಳಾಗೈತೆ ಕರು. 6 ಹಲ್ದು ಪಡ್ಡೆ, 2ನೇ ಲ್ಯಾಕ್ಟೇಷನು, ತುಂಬ ಚೆನ್ನಾಗೈತೆ. ಎಲ್ಲ ಮೇವು ಕೂಡ ತಿನ್ನತ್ತೆ. ಸೀಮೆ ಹುಲ್ಲಾಗಲಿ, ನೆಲದ ಹುಲ್ಲಾಗಲಿ, ಜೋಳದ ಕಡ್ಡಿ ಆಗಲಿ ಎಲ್ಲನೂ ಕೂಡ ಮೇಯತ್ತೆ. ತುಂಬ ಚೆನ್ನಾಗೈತೆ ಹಸು ಮಾತ್ರ. ಏನು ಕೊಟ್ಟರು ತಿನ್ನತ್ತೆ. ಎಷ್ಟು ಬಿಸಿಲಾದ್ರೂ ತಡಿಯತ್ತೆ. ತುಂಬ ಚೆನ್ನಾಗೈತೆ ಹಸು ಒಂದು ಸ್ವಲ್ಪ ವೀಕ್ ಐತೆ ಅಷ್ಟೇ. ಅದ್ರದ್ದು ವೀಕ್ನೆಸ್ಸು ಅಷ್ಟೇ, ಅದ್ರದ್ದು ಪ್ರಾಬ್ಲಮ್ಮು. ಹಸು ಮಾತ್ರ ಸಖತ್ತಾಗೈತೆ. ಬಾಟಮ್ ಕೆಚ್ಚಲು ತುಂಬ ಚೆನ್ನಾಗೈತೆ. ಬನ್ನಿ ಈಗ ಈ ವಿಡಿಯೋ ಮುಖಾಂತರ ಆ ಹಸು ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟನೇ ಲ್ಯಾಕ್ಟೇಷನು, ಎಷ್ಟನೇ ಕರು, ಎಷ್ಟು ಹಾಲು ಕೊಡ್ತೈತೆ ಅನ್ನೋದು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಆ ಹಸುದ್ದು ವಿಡಿಯೋನು ನಿಮಗೆ ತಿಳಿಸ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಿ. ಬೇರೆಯವ್ರಿಗೆ ಒಳ್ಳೇದಾಗ್ಬೋದೇನೋ, ಪ್ಲೀಸ್ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಹಸು ಸೇಲ್ಗಿರೋದು. ಈ ಹಸು ಬಂದು ಕರು ಹಾಕಿ 1 ತಿಂಗಳಾಗೈತೆ. 6 ಹಲ್ದು ಪಡ್ಡೆ, 2ನೇ ಲ್ಯಾಕ್ಟೇಷನು. ಕರು ಹಾಕಿರೋದು 2ನೇ ಕರು ಹಾಕಿ 1 ತಿಂಗಳಾಗೈತೆ. ಬೆಳಗ್ಗೆ 7 ಲೀಟ್ರು 200 ಗ್ರಾಮು 300 ಗ್ರಾಮು ಹಾಲು ಕೊಡ್ತೈತೆ. ಸಂಜೆ 7 ಲೀಟ್ರು ಪಕ್ಕ ಕೊಡ್ತೈತೆ. ಬೆಳಗ್ಗೆ ಒಂದು 200 ಗ್ರಾಮ್ ಹಾಲು ಜಾಸ್ತಿ ಕೊಡುತ್ತೆ, ಬಟ್ ಸಂಜೆ 7 ಲೀಟ್ರು ಪಕ್ಕ ಕೊಡುತ್ತೆ. 7 ಲೀಟ್ರದ್ದೇ ಲೆಕ್ಕಾಚಾರ ಇಟ್ಕೊಳ್ಳಿ. 7 ಲೀಟ್ರು ಹಾಲು ಕನ್ಫರ್ಮಾಗಿ ಕೊಡ್ತೈತೆ. ಮತ್ತು ಇದ್ರದ್ದು ಬಾಟಮ್ ಕೆಚ್ಚಲು ನೋಡ್ಕೊಳ್ಳಿ. ಬಾಟಮ್ ಕೆಚ್ಚಲು, ತೊಟ್ಟನು ಕೂಡ ನೋಡ್ಕೊಳ್ಳಿ. ತುಂಬ ಸಮ ಇವೆ ತೊಟ್ಟುಗಳು. ಮತ್ತು ನರನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗೈತೆ. ತೊಟ್ಟು ಎಲ್ಲ ಸಮ ಇವೆ. ನರನೂ ನೋಡ್ಕೊಳ್ಳಿ, ದಪ್ಪ ಐತೆ ನರ, ತುಂಬ ಚೆನ್ನಾಗೈತೆ. ಮತ್ತು ಸಾಧು ಹಸ, ಕಿವಿಯೆಲ್ಲ ಒದಿಯೆಲ್ಲ ಏನೂ ಇಲ್ಲ.
ಕರು ಹಾಕಿ, ಬಟ್ 1 ತಿಂಗಳಾಗೈತೆ ಕರು ಹಾಕಿ. ಬಟ್ ಕರು ಹಾಕಿದ ನಂತರ ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಹಸುನ. ನಾನು ಅವ್ರ ಹತ್ರ ತಗೊಂಡು ಬಂದು ಒಂದು 15 ದಿನ ಆಗೈತೆ. ಕರು ಹಾಕಿ ಅವ್ರ ಹತ್ರ ಒಂದು 15 ದಿನ ಆಗಿತ್ತು. ಬಟ್ ಈ ಹಸು ಕರು ಹಾಕಿ 1 ತಿಂಗಳಾಗೈತೆ. ಬಟ್ ಕರು ಹಾಕಿದ ನಂತರ ಅವರು ಸರಿಯಾಗಿ ನೋಡ್ಕೊಂಡಿಲ್ಲ. ಈ ಹಸುಗೆ ಉಣ್ಣೆಗಳ ಸೋಪಾಗಲಿ, ನೊಣ ಸೋಪಾಗಲಿ, ಸೊಳ್ಳೆಗಳ ಸೋಪಾಗಲಿ ಏನೂ ಕೂಡ ಬಳಸಿಲ್ಲ. ಅದರಿಂದ ಒಂದು ಸ್ವಲ್ಪ ಸ್ಕಿನ್ನು ಡಲ್ ಆಗೈತೆ ಅಷ್ಟೇ. ಹಸು ಮಾತ್ರ ಸಖತ್ತಾಗೈತೆ. ಹಸು ಕರು ಹಾಕಿದ ಮೇಲೆ ಯಾವ ಹಸುನೂ ಅಷ್ಟೇ ಸ್ವಲ್ಪ ವೀಕ್ ಆಗುತ್ತೆ. ಈ ಹಸುನೂ ಕೂಡ ಒಂದು ಸ್ವಲ್ಪ ವೀಕ್ ಐತೆ. ಅಂದರೆ ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಹಸುನ. ಕರು ಹಾಕಿದ ನಂತರ ಅದಕ್ಕೆ ಏನೆಲ್ಲ ಕೊಡಬೇಕಿತ್ತು ಅದೆಲ್ಲನೂ ಕೂಡ ಕೊಟ್ಟಿಲ್ಲ. ಪೋಷಕಾಂಶಗಳನ್ನ ಸರಿಯಾಗಿ ಅವರು ಕೊಟ್ಟಿಲ್ಲ. ನಾನೊಂದು ಸ್ವಲ್ಪ ತೊಗೊಂಡು ಬಂದು ಈ ಹಸುನ ಸ್ಟಡಿ ಮಾಡಿರೋದು. ಇದಕ್ಕಿಂತ ವೀಕ್ ಇತ್ತು ಹಸು. ನಾನೊಂದು ಸ್ವಲ್ಪ ತೊಗೊಂಡು ಬಂದು ಇದಕ್ಕೆ ಸ್ಟಡಿ ಮಾಡಿದ್ದೀನಿ. ನೋಡ್ಕೊಳ್ಳಿ, ನಾನು ಸಂಜೆ ಹೊತ್ತು ಯಾವ ಹಸುಗಳಿಗೂ ಫೀಡ್ಸ್ನ ಕೊಡಲ್ಲ. ಯಾಕಂದರೆ ಸಂಜೆ ಹೊತ್ತು ಅದಕ್ಕೆ ತುಂಬ ರೆಸ್ಟ್ ಸಿಗುತ್ತೆ, ಚೆನ್ನಾಗಿ ಮಲ್ಕೆ ಹಾಕತ್ತೆ. ಅದರಿಂದ ಬೆಳಗ್ಗೆ ಎಷ್ಟು ಹಾಲು ಕೊಡಬೇಕು ಅಷ್ಟೇ ಕೊಡುತ್ತೆ. ಸಂಜೆ ಹೊತ್ತು ನೀವು ಫೀಡ್ಸ್ ಕೊಟ್ಟರು ಬೆಳಗ್ಗೆ ಹೊತ್ತು ಅಷ್ಟೇ ಹಾಲು ಕೊಡುತ್ತೆ. ಕೊಡಲಿಲ್ಲ ಅಂದ್ರೂ ಅಷ್ಟೇ ಹಾಲು ಕೊಡುತ್ತೆ. ಬೇಕಾದರೆ ನಿಮ್ಮ ಹಸುಗಳಿಗೂ ಕೂಡ ನೀವು ಟ್ರೈ ಮಾಡಿ ನೋಡಿ. ಸಂಜೆ ಫೀಡ್ಸ್ ಕೊಟ್ಟರು ಬೆಳಗ್ಗೆ ಅಷ್ಟೇ ಹಾಲು ಕೊಡುತ್ತೆ, ಕೊಡಲಿಲ್ಲ ಅಂದ್ರೂ ಅಷ್ಟೇ ಹಾಲು ಕೊಡುತ್ತೆ. ನಾನು ಸಂಜೆ ಹೊತ್ತು ಜಸ್ಟು ಕೈಗೊಜ್ಜು ನೀರನ್ನ ಕೊಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಈ ಥರ ಮನೆಗಳಲ್ಲಿ ಕಲ್ಲಂಗಡಿ ಹಣ್ಣು ತಿಂದಿರೋದು, ಬದನೆಕಾಯಿ, ಮೂಲಂಗಿ, ಬೀಟ್ರೋಟು, ಕ್ಯಾರೆಟು ಅದೆಲ್ಲ ಕೈಗೊಜ್ಜು ನೀರು ಅಂತಾರಲ್ಲ, ಆ ಥರ ಜಸ್ಟು ನನ್ನ ಹಸುಗಳಿಗೆ ಕೈಗೊಜ್ಜು ನೀರನ್ನ ನಾನು ಸಂಜೆ ಹೊತ್ತು ಕೊಡೋದು. ಯಾವ ಹಸುಗಳಿಗೂ ಕೂಡ ನಾನು ಸಂಜೆ ಹೊತ್ತು ಕೈಗೊಜ್ಜು ನೀರೇ ಕೊಡೋದು. ಬೆಳಗ್ಗೆ ಹೊತ್ತು ಡೈರಿ ಫೀಡ್ಸ್ನ ಕೊಡ್ತೀನಿ. ಒಂದು ಹಸು 10 ಲೀಟ್ರ್ ಹಾಲು ಕೊಡ್ತಿದ್ರೆ 3 kg ಡೈರಿ ಫೀಡ್ಸ್ನ ಕೊಡ್ತೀನಿ. ಮತ್ತು ನನ್ನ ಹಸುಗಳಿಗೆ ಸಂಜೆ ಕೈಗೊಜ್ಜು ನೀರು ಮಾತ್ರನೇ ಕೊಡೋದು. ನೋಡ್ಕೊಳ್ಳಿ, ಹಸು ಬೆಳವಣಿಗೆ ಮತ್ತು ಶೈನಿಂಗ್ಸು ಎಲ್ಲ ಹೇಗೈತೆ ನೀವೇ ನೋಡ್ಕೊಳ್ಳಿ. ಮತ್ತು ಈ ಹಸು ಮೇಯೋದ್ರಲ್ಲಿ ಎಲ್ಲಿ ಕಟ್ರೂ ಕೂಡ ತುಂಬ ಚೆನ್ನಾಗಿ ಮೇಯುತ್ತೆ. ಇದಕ್ಕೆ ಸೈಲೇಜೇ ಬೇಕು ಅಂತ ಏನಿಲ್ಲ. ಫಾರಮ್ ಹುಲ್ಲಾಗಲಿ, ನೆಲದ ಹುಲ್ಲಾಗಲಿ, ಸೀಮೆ ಹುಲ್ಲಾಗಲಿ ಏನು ಕೊಟ್ರೂ ಮೇಯ್ಕೊಳ್ಳುತ್ತೆ. ಎಲ್ಲಿ ಕಟ್ರೂ ಬಿಡುತ್ತೆ. ಎಷ್ಟು ಬಿಸಿಲಾದ್ರೂ ಕೂಡ ತಡೆಯುತ್ತೆ. ಏನು ಪ್ರಾಬ್ಲಮ್ ಇಲ್ಲ. ಹಸು ಮಾತ್ರ ಸಖತ್ತಾಗೈತೆ. ಬಟ್ ಹಸು ಒಂದು ಸ್ವಲ್ಪ ವೀಕ್ ಐತೆ. ಇರೋದು ಪ್ರಾಬ್ಲಮ್ ಹೇಳ್ಬಿಡ್ತೀನಿ. ಹಸು ಒಂದು ಸ್ವಲ್ಪ ವೀಕ್ ಐತೆ. ನಾವು ತಗೊಂಡೋಗಿ ಸ್ಟಡಿನ ಮಾಡ್ಕೋಬೇಕು. ಅಂದರೆ ಕರು ಹಾಕಿ 1 ತಿಂಗಳಾಗೈತೆ. ಹಸುನ ಸರಿಯಾಗಿ ನೋಡ್ಕೊಂಡಿಲ್ಲ, ಕ್ಯಾಲ್ಶಿಯಮ್ ಕೊಟ್ಟಿಲ್ಲ, ಮತ್ತು ಡೈರಿ ಫೀಡ್ಸ್ಗಳು ಸರಿಯಾಗಿ ಕೊಟ್ಟಿಲ್ಲ. ಅದರಿಂದ ಒಂದು ಸ್ವಲ್ಪ ಹಸುನ ವೀಕ್ ಆಗಿಬಿಟ್ಟೈತೆ. ನಾನು ಈ ಹಸುನ ತೊಗೊಂಡು ಬಂದು ಸ್ಟಡಿ ಮಾಡಿರೋದು. ತುಂಬ ಚೆನ್ನಾಗೈತೆ. ಸಂಜೆ ನಾನು ಫೀಡ್ಸ್ ಕೊಡಲಿಲ್ಲ ಅಂದ್ರೂ 7 ಲೀಟ್ರೇ ಕೊಡ್ತೈತೆ ಹಾಲು. ತುಂಬ ಚೆನ್ನಾಗೈತೆ. ಇದು ನನ್ನ ಹಸುಗಳಲ್ಲಿ ಇಲ್ಲ, ಎಲ್ಲ ಹಸುಗಳಲ್ಲೂ ಹಿಂಗೇನಾ ನನಗೆ ಗೊತ್ತಿಲ್ಲ. ಬಟ್ ನನ್ನ ಹಸುಗಳಿಗೆ ನಾನು ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ಫೀಡ್ಸ್ನ ಕೊಡಲ್ಲ. ನಾನು ಜಸ್ಟ್ ಕೈಗೊಜ್ಜು ನೀರೇ ಸಂಜೆ ಹೊತ್ತು ನಾನು ಕೊಡೋದು. ಮತ್ತು ನಾನು ಕರು ಹಾಕಿದ ನಂತರ 1 ತಿಂಗಳ ಗಂಟ ಗೋಧಿ ಬೂಸ, ಕಡಲೆ ಬೂಸ ಎಲ್ಲ ಕೊಡ್ತೀನಿ. ಕರು ಹಾಕಿದ್ದು 1 ತಿಂಗಳಾದಮೇಲೆ ನಾನು ಜಸ್ಟ್ ಡೈರಿ ಫೀಡ್ಸ್ನೇ ನಾನು ಕೊಡೋದು. ಗೋಧಿ ಬೂಸದ ಜಾಗದಲ್ಲಿ ಡೈರಿ ಫೀಡ್ಸ್ನೇ ಒಂದು ಅರ್ಧ kg ಜಾಸ್ತಿನೇ ಕೊಡ್ತೀನಿ. ಈಗ 10 ಲೀಟ್ರ್ ಕೊಡೋ ಹಸುಗೆ 3 kg ಕೊಡಬೇಕು. 3 kgಗೆ 3 kg ಹಾಲು ಕೊಟ್ಟರೆ ಹಸು 1 kg ಫೀಡ್ಸ್ನ ಕೊಡಬೇಕು. ಅದರಿಂದ ನಾನು ನನ್ನ ಹಸುಗಳು 10 ಲೀಟ್ರ್ ಹಾಲು ಕೊಡೋದ್ರಿಂದ ನಾನು 3 kg ಡೈರಿ ಫೀಡ್ಸೇ ಕೊಡ್ತೀನಿ. ಗೋಧಿ ಬೂಸ ಆಗಲಿ, ಕಡಲೆ ಬೂಸ ಆಗಲಿ ಏನೂ ಕೊಡಲ್ಲ. ಅದು ಜಸ್ಟ್ ಕರು ಹಾಕಿದ್ದು 1 ತಿಂಗಳ ಗಂಟ ನಾನು ಕೊಡ್ತೀನಿ. ಏನಕ್ಕೆ ಅಂದರೆ ಜಸ್ಟ್ ಗರ್ಭಕೋಶ ಕ್ಲೀನ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಅದನ್ನು ಗೋಧಿ ಬೂಸ, ಕಡಲೆ ಬೂಸ ಕರು ಹಾಕಿದ್ದು 1 ತಿಂಗಳ ಗಂಟ ನಾನು ಕೊಡೋದು. ಅದರಿಂದ ನನ್ನ ಹಸುಗಳಿಗೆ ನಾನು ಸಂಜೆ ಡೈರಿ ಫೀಡ್ಸ್ ಕೊಡಲ್ಲ. ಈ ಹಸುಗೂ ನಾನು ಡೈರಿ ಫೀಡ್ಸ್ನ ಕೊಡಲ್ಲ. ಆದ್ರೂ ಕೂಡ ಸಂಜೆ ಒಂದು 7 ಲೀಟ್ರು ಹಾಲು ಕೊಡ್ತೈತೆ, ಬೆಳಗ್ಗೆ ಒಂದು 7 ಲೀಟ್ರು ಹಾಲು ಕೊಡ್ತೈತೆ. ನೋಡಿ, ಇದ್ರದ್ದು ಪ್ರೈಸ್ ಬಂದು ಕೇವಲ 58,000 ರೂಪಾಯಿ ಇದ್ರದ್ದು ಪ್ರೈಸು. ಬೆಳಗ್ಗೆ 7 ಲೀಟ್ರ್ ಕೊಡ್ತೈತೆ, ಸಂಜೆ 7 ಲೀಟ್ರ್ ಕೊಡ್ತೈತೆ. ಮೇಯೋದ್ರಲ್ಲಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮೇಯ್ತೈತೆ ಅಂತ. ತುಂಬ ಚೆನ್ನಾಗೈತೆ ಹಸು. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದರೆ ಕಾಲ್ ಮಾಡಿ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಆದಷ್ಟು ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಆದಷ್ಟು ಶೇರ್ ಮಾಡಿ, ರೈತನ ಮಗನ್ನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ.